ಬೇಲೂರು ತಾಲೂಕಿನ ಶೆಟ್ಟಿಗೆರೆ ಗ್ರಾಮದ ಒಂದೇ ಕುಟುಂಬಸ್ಥರು ಬುಧವಾರ ಮಧ್ಯಾಹ್ನ 12 ಗಂಟೆಗೆ ರಾಯರ ದರ್ಶನಕ್ಕೆ ಮಂತ್ರಾಲಯಕ್ಕೆ ತೆರಳುವ ಸಂದರ್ಭದಲ್ಲಿ ಮಂತ್ರಾಲಯದ ಸಮೀಪ ಬೆಳಗಿನ ಜಾವ 4ರ ಸಮಯದಲ್ಲಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಒಂದೇ ಕುಟುಂಬದವರು ಹಾಗೂ ಸಂಬಂಧಿಕರು ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದರು. ಆ ಕುಟುಂಬದ ಇನ್ನೊಬ್ಬರು ಮೃತಪಟ್ಟ ಹಿನ್ನೆಲೆಯಲ್ಲಿ ಮೃತರ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಈ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ 16 ವರ್ಷದ ಬಾಲಕಿ ತೇಜಸ್ವಿನಿ ಇಂದು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ತೇಜಸ್ವಿನಿ ಬೆಂಗಳೂರು ತಾಲೂಕಿನ ಶೆಟ್ಟಿಗೆರೆ ಗ್ರಾಮದ ನಿವಾಸಿಯಾಗಿದ್ದು ಲೋಲಾಕ್ಷಿ ಅವರ ಪುತ್ರಿಯಾಗಿದ್ದಾರೆ. ಈ ಘಟನೆಯಲ್ಲಿ ನಿನ್ನೆ ತೇಜಸ್ವಿನಿಯವರ ತಾಯಿ ಲೋಲಾಕ್ಷಿ ಸೇರಿದಂತೆ ಒಂದೇ ಕುಟುಂಬದ 6 ಮಂದಿ ಸಾವನ್ನಪ್ಪಿದ್ದರು. ಇದೀಗ ತೇಜಸ್ವಿನಿಯ ಸಾವಿನಿಂದಾಗಿ ಈ ದುರ್ಘಟನೆಯಲ್ಲಿ ಮೃತಪಟ್ಟವರ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಈ ದಾರುಣ ಘಟನೆ ಸ್ಥಳೀಯರಲ್ಲಿ ಹಾಗೂ ಗ್ರಾಮಸ್ಥರಲ್ಲಿ ಸೂತಕದ ಛಾಯೆಯಾಗಿದೆ. ಗ್ರಾಮಕ್ಕೆ ಆಗಮಿಸಿದ ಮೃತದೇಹ ಗುರುವಾರ ಮಂತ್ರಾಲಯದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಂತರ ಕುಮಾರ್ 51, ಸುನಿಲ್ 27, ಲೋಲಾಕ್ಷಿ 38, ವೀಣಾ 25, ನಿಶಿತಾ ಬೆಳ್ಳಿ 3, ಜಯಮ್ಮ 61 ಹಾಗೂ ತೇಜಸ್ವಿನಿ 16 ಮೃತಪಟ್ಟ ದುರ್ದೈವಿಗಳಾಗಿದ್ದು 7 ಮೃತದೇಹವನ್ನು ಇಂದು ಸ್ವಗ್ರಾಮ ಶೆಟ್ಟಿಗೆರೆಗೆ ತರಲಾಗಿದ್ದು ಬೇಲೂರು ತಾಲೂಕಿನ ಹುಲ್ಲಳ್ಳಿ ಸುರೇಶ್, ಸಕಲೇಶಪುರ ಉಪವಿಭಾಗಾಧಿಕಾರಿ ಹುಲಿಮನಿ ತಿಮ್ಮಣ್ಣ, ಸಿಪಿಐ ರೇವಣ್ಣ ಅಂತಿಮ ದರ್ಶನ ಪಡೆದರು. ಗ್ರಾಮದಲ್ಲಿ ಶೋಕ ಮಡುಗಟ್ಟಿದೆ. ಬೇಲೂರು ಮತ್ತು ಹಳೆಬೀಡು ಭಾಗಗಳಿಗೆ ನೀರುಣಿಸುವ ಸಲುವಾಗಿ ಬೇಲೂರು ತಾಲೂಕಿನಲ್ಲಿ ಯಗಚಿ ನದಿಗೆ ಅಡ್ಡಲಾಗಿ ಯಗಚಿ ಜಲಾಶಯವನ್ನು ನಿರ್ಮಾಣ ಮಾಡಲಾಗಿತ್ತು. ಈ ಸಂದರ್ಭ ಈ ಕುಟುಂಬಗಳು ವಾಸವಿದ್ದ ಗ್ರಾಮ ಹಿನ್ನೀರಿನಲ್ಲಿ ಮುಳುಗಡೆಯಾಗಿದ್ದರಿಂದ ಸರ್ಕಾರ ಪುನರ್ವಸತಿ ಕಲ್ಪಿಸಿದ ಹಿನ್ನೆಲೆಯಲ್ಲಿ ಜಲಾಶಯದ ಮೇಲ್ಭಾಗದ ಶೆಟ್ಟಿಗೆರೆಗೆ ಬಂದು ತಮ್ಮ ಬದುಕನ್ನು ಕಟ್ಟಿಕೊಳ್ಳುವ ಮೂಲಕ ಮೀನು ಹಿಡಿಯುವ ವೃತ್ತಿಯನ್ನು ಮಾಡಿಕೊಂಡು ತಮ್ಮ ಬದುಕಿನ 2ನೇ ಪಯಣವನ್ನ ಇಲ್ಲಿ ಕಟ್ಟಿಕೊಂಡಿದ್ದರು. ಆದರೆ ದೇವರ ದರ್ಶನಕ್ಕೆ ತೆರಳಿದ್ದ ಕುಟುಂಬದ 7 ಮಂದಿ ತಮ್ಮ 2ನೇ ಜೀವನದ ಪಯಣವನ್ನು ಮುಗಿಸಿದ್ದು ಸಂಗತಿಯೇ ಸರಿಯೇ. ಗ್ರಾಮಕ್ಕೆ ತೆರಳಿ ಸಾಂತ್ವನ ಹೇಳಿದ ಶಾಸಕ ಗುರುವಾರದಿಂದ ಸುದ್ದಿ ತಿಳಿದ ನಂತರ ಪ್ರತಿ ಮಾಹಿತಿಯನ್ನು ಕಲೆ ಹಾಕಿದ್ದ ಶಾಸಕ ಮೊದಲಿಗೆ ಮಂತ್ರಾಲಯದ ಪೊಲೀಸ್ ಠಾಣೆಗೆ ಸಂಪೂರ್ಣ ಸಹಕಾರವನ್ನು ಕೋರಿ ನಂತರ ಬೇಲೂರಿನಿಂದ ಪಿಎಸ್ಐ ಪಾಟೀಲ್ ಅವರನ್ನು ಸ್ಥಳಕ್ಕೆ ಕಳುಹಿಸಿ ಎಲ್ಲಾ ಇತಿಹಾಸ ಕಾರ್ಯವನ್ನು ನೀಡುವ ಮೂಲಕ ಅಲ್ಲಿನಿಂದ ಎಲ್ಲಾ ಮೃತದೇಹಗಳನ್ನು ಆಂಬ್ಯುಲೆನ್ಸ್ ಮೂಲಕ ಗ್ರಾಮಕ್ಕೆ ತರುವಂತಹ ವ್ಯವಸ್ಥೆಯನ್ನು ಮಾಡಿದ್ದರು. ಇಂದು ಬೆಳಗ್ಗೆ ಶಾಸಕ ಹುಲ್ಲಳ್ಳಿ ಸುರೇಶ್ ಅಂತಿಮ ದರ್ಶನ ಪಡೆದು ಮಾತನಾಡಿ, ಇದೇ ನನ್ನ ತಾಲೂಕಿನ 20 ಮಂದಿ ಮಂತ್ರಾಲಯಕ್ಕೆ ಗೂಡ್ಸ್ ಆಟೋದಲ್ಲಿ ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ತೆರಳುತ್ತಿದ್ದ ಕುಟುಂಬ ದುರ್ಘಟನೆಯಲ್ಲಿ 7 ಮಂದಿ ಸಾವನ್ನಪ್ಪಿದ್ದು ಅತ್ಯಂತ ನೋವು ತಂದಿದೆ. ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸುತ್ತೇನೆ, ಅವರ ಕುಟುಂಬಗಳಿಗೂ ಧೈರ್ಯ ತುಂಬಿದ್ದೇನೆ. ನೊಂದ ಕುಟುಂಬಗಳ ಜೊತೆಗೆ ನಾನಿದ್ದು ಸರ್ಕಾರದ ಗಮನ ಸೆಳೆದು ಮೃತ ಕುಟುಂಬಗಳಿಗೆ ಆರ್ಥಿಕ ಸಹಾಯ ಮಾಡಿಸುತ್ತೇನೆ ಎಂದರು. ಇನ್ನು ಗಾಯಾಳುಗಳ ಪರಿಸ್ಥಿತಿ ಅರಿತು ವಿಶೇಷ ಆಂಬ್ಯುಲೆನ್ಸ್ ಮೂಲಕ ಅಲ್ಲಿರುವ 10 ಜನರನ್ನು ಹಾಸನದ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲು ಸೂಚನೆ ನೀಡಿದ್ದು ನೊಂದಿರುವ ಎಲ್ಲಾ ಕುಟುಂಬಗಳಿಗೂ ಚೆನ್ನಕೇಶವ ಧೈರ್ಯ ತುಂಬುವ ಕೆಲಸ ಮಾಡಲಿ, ಅವರ ಜೊತೆ ನಾನಿರುತ್ತೇನೆ ಎಂದು ಕಂಬನಿ ನೀಡಿದರು. ತೇಜಸ್ವಿನಿ ಮೃತದೇಹ ಬಂದ ನಂತರ ತನ್ನ ತಾಯಿ ಪಕ್ಕದಲ್ಲಿ ಅಂತ್ಯ ಸಂಸ್ಕಾರ ನಡೆಯುವಾಗ ಗ್ರಾಮಸ್ಥರ ಕಣ್ಣೀರು. ಇನ್ನು ಮೃತರನ್ನು ಸಾಮೂಹಿಕವಾಗಿ ಅಂತ್ಯ ಸಂಸ್ಕಾರ ಒಂದೇ ಗ್ರಾಮದಲ್ಲಿ 5, ಬೇಲೂರಿನಲ್ಲಿ 2 ಹಾಗೂ ಚಿಕ್ಕಮಗಳೂರು ಸಮೀಪ 2 ಮೃತದೇಹಗಳನ್ನ ಅಂತ್ಯ ಸಂಸ್ಕಾರ ಮಾಡಲಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಆ ಭಗವಂತ ಸ್ಥೈರ್ಯವನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಆ ಕುಟುಂಬದವರಿಗೆ ನಾನು ಮನವರಿಕೆಯನ್ನು ಮಾಡಿದ್ದೀನಿ. ಅವ್ರಿಗೆ ವಿಶೇಷವಾಗಿ ಏನಂತ ಅಂದರೆ ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿ ಆ ಕುಟುಂಬದ ಜೊತೆ ನಾನು ಇದ್ದೀನಿ. ನಿನ್ನೆ ಬೆಳಗ್ಗೆಯಿಂದ ವಿಚಾರ ಮಾಧ್ಯಮ ಮಿತ್ರರ ಮುಖಾಂತರನೇ ನನಗೆ ಬಂತು. ಇಲ್ಲಿ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನ ಅಲ್ಲಿ ಕಳಿಸಿ ಅಲ್ಲಿಂದ ಅವ್ರನ್ನ ಕರೆತರ್ತಕ್ಕಂಥದ್ದು, ಇಲ್ಲಿ ಸ್ಥಳೀಯವಾಗಿ ಸಾರ್ವಜನಿಕರು ತುಂಬ ಸ್ಪಂದಿಸಿ ಅಲ್ಲಿ ಸಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಅವ್ರನ್ನ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಸಹ ನಮ್ಮ ಮೇಲಿದೆ. ಅದನ್ನು ಸಹ ಜವಾಬ್ದಾರಿಯುತವಾಗಿ ಅದು ಮಾಡಿ ಅವ್ರನ್ನ ಉಳಿಸ್ತಕ್ಕಂಥದ್ದಾಗುತ್ತೆ. ಈಗ ತುಂಬ ಮೊನ್ನೆ ರಾತ್ರಿ ಆಗಿರ್ತಕ್ಕಂಥ ಇದಾಗಿರೋದ್ರಿಂದ ತುಂಬ ಸ್ಮೆಲ್ಗಳು ಬಂದು ಎಲ್ಲ ಇದಾಗಿದೆ. ಅಂತ್ಯ ಸಂಸ್ಕಾರಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಮನವಿಯನ್ನು ಮಾಡಿದ್ದೀನಿ, ಕೂಡಲೇ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು. ಹಾಗಾಗಿ ಆ ಕುಟುಂಬಕ್ಕೆ ನಾವು ಆ ಚೆನ್ನಕೇಶವ ಯಾರೂ ಸಹ ಅವರ ದುಃಖವನ್ನು ಭರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಚೆನ್ನಕೇಶ್ವರ ಸ್ವಾಮಿಯ ದುಃಖವನ್ನು ಭರಿಸ್ತಕ್ಕಂಥ ಆಶೀರ್ವಾದವನ್ನು ಮಾಡಲಿ ಅಂತ ನಾನು ತಮ್ಮ ಮೂಲಕ ಬೇಡ್ಕೊಂತೀನಿ. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.